ಎಜಿ ನ್ಯೂಸ್ಗೆ ಸ್ವಾಗತ. ಲಿಂಗಸಗೂರು ತಾಲೂಕಿನ ಗುರುಗುಂಟ ಹಾಗೂ ಗೌಡೂರಿನಲ್ಲಿ ತೊಗರಿ ಖರೀದಿ ಕೇಂದ್ರ ತೆರೆಯುವಂತೆ ಒತ್ತಾಯಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ದುರ್ಗಾಪ್ರಸಾದ್ ನೇತೃತ್ವದಲ್ಲಿ ಗುರುಗುಂಟಾದ ರಾಷ್ಟ್ರೀಯ ಹೆದ್ದಾರಿ ಬಳಿ ಧರಣಿ ಮಾಡಿದರು. ಈ ಧರಣಿ ವಿಷಯ ಅರಿತ ರಾಯಚೂರಿನ ಕೃಷಿ ಉಪನಿರ್ದೇಶಕ ರಾಮಕೃಷ್ಣರವರು ಧರಣಿ ಸ್ಥಳಕ್ಕೆ ಭೇಟಿ ಕೊಟ್ಟು ಮಾತುಕತೆ ಮಾಡಿ ಮನವೊಲಿಸಿ ನಾಳೆ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ನಿಮ್ಮೊಂದಿಗೆ ಸಭೆ ನಡೆಸಲು ಏರ್ಪಾಡು ಮಾಡ್ತೀವಿ, ಜೊತೆಗೆ ಡಿಸೆಂಬರ್ 25ರೊಳಗೆ ಖರೀದಿ ಕೇಂದ್ರ ತೆರೆಯುತ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ವರ್ಷದ ಹಿಂದೆಯೂ ಕೂಡ ಇದೇ ರಾಗ ಹಾಡಿದ್ದೀರಿ. ಸರ್ಕಾರ ತೆರೆಯಲು ಆದೇಶಿಸಿದ್ರು ಕೂಡ ಪಾಲನೆ ಮಾಡುವಲ್ಲಿ ನೀವು ಎಡವಿದ್ದೀರಿ. ನಿಮ್ಮ ಮಾತಿನ ಭರವಸೆ ನಂಬಲು ನಾವು ಸಿದ್ಧರಿಲ್ಲ. ಏನಿದ್ರೂ ಕೂಡ ಸ್ಥಳದಲ್ಲಿ ಇತ್ಯರ್ಥವಾಗಬೇಕು ಅಂತ ಧರಣಿ ನಿರತರು ಪಟ್ಟು ಹಿಡಿದಿದ್ದಾರೆ. ಕೊನೆಗೆ ಅಧಿಕಾರಿ ಮತ್ತು ಧರಣಿ ರೈತರು ಮಾತಿನ ಹಗ್ಗ ಜಗ್ಗಾಟ ನಡೆದು ಕೊನೆ ಗಳಿಗೆಯಲ್ಲಿ ಭರವಸೆಗೆ ಒಪ್ಪಿಕೊಂಡು ಧರಣಿಯನ್ನ ವಾಪಸ್ ಪಡೆದುಕೊಂಡಿದ್ದಾರೆ. ಆದೇಶ ಆಗಿತ್ತು ಸರ್, ಮಾಡಿದ್ದು ಮತ್ತೆ ಪಾಲನೆ ಮಾಡಿಲ್ಲ. ಮಾಡಿದ ಮೇಲೆ ಒಂದು ಕರೆದು ನಾವು ಓಪನ್ ಮಾಡ್ರಂತ ಸರ್. ಈ ಸಲ ಏನ್ ಮಾಡ್ತೀವಿ ಆದಷ್ಟು ಅನುಕೂಲ ಮಾಡಿ ಬೇಕಿಲ್ಲ ಅಲ್ಲ. ಮತ್ತೊಂದು ಸೆಂಟ್ರ್ ಒಂದು ಈಗ ನಿನ್ನೆ ಸಾಬ್ರಿಂದ ಮಾತಾಡಿದ ಮೇಲೆ ನಿಲ್ಸೂರು ಮಾಡ್ತೀವಿ, ಇಲ್ಲ ಆಗಲ್ಲ ಅಂತಂದ್ರೆ ಒಂದಲ್ಲಿ ಆದ್ರೂ ಸಾಕು ತಾಲೂಕಿನಾಗ. ಇಲ್ಲಿ ಅಂತ ತೊಗರಿ ಕೇಂದ್ರ ಆಗ್ಬೋದು, ಇಲ್ಲೊಂದು ದೊಡ್ಡ ಒಂದು ಆಗಲೇ ಮಾಡ್ತೀವಿ. ಸರ್ಕಾರ ಆದೇಶ ಮಾಡಿದ ತಕ್ಷಣ ಅಲ್ಲ, ಆದೇಶ ಮಾಡಿದ್ರೆ ಪಾಲನೆ ಮಾಡಿಲ್ಲಲ್ರಿ. ಅಲ್ಲ, ಹೋದ ವರ್ಷ ಹಿಂಗೆ ಅಂತಂದ್ರೆ ನಾವೇನು ಮಾಡಿ ಕಾಲಬದ್ಧವಾಗಿ ನಾವು ಒಂದು ಲೀಟರ್ ಮನುಷ್ಯನ ಎದುರು ಸೊಲೆ ಕೊಟ್ಟು ಒಂದು ನೀರಿನ ಸೊಲೆ ಕೊಟ್ಟಿವಿ. ಈಗ ಬ್ಯಾಸಿಗೆ ಬೆಳೆ ನೀರು ಕೊಡ್ತೀವಿ ಅಂದ್ರೆ 7 ದಿನ ಬಂದ್ರಿ, 14 ದಿನ ಚಾಲು ಕೊಡಿ. 14 ದಿನ ಚಾಲು ನೋಡ್ರಿ. ಮಸಾರಿ ತಕ್ಕಡಿಗೆ ಹೊಲ ಹಾರ್ತೈತೆ. ರೈತಗ ತೊಗರಿ ಆದ್ಮೇಲೆ ಕೃಷಿ ಕೇಂದ್ರ ತೆಗೆದ್ರೆ ಇದ್ರ ಕಿಮ್ಮತ್ ಏನು? ಈಗ ರೈತರ ಮಾಲ್ ಬಂದ್ಬಿಟ್ಟೆ ಸರ್. ಈಗನೇ ಬಂದ್ರ ಒಟ್ಟ. ಈ ಧರಣಿಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ತಾಲೂಕು ಅಧ್ಯಕ್ಷ ದುರ್ಗಾಪ್ರಸಾದ್, ಪ್ರಧಾನ ಕಾರ್ಯದರ್ಶಿ ಬಸವರಾಜ್ ಅಂಗಡಿ, ತಾಲೂಕು ಯುವ ಘಟಕದ ಅಧ್ಯಕ್ಷ ಶಿವಾನಂದ ನಿರಲಕೇರಿ, ಗ್ರಾಮ ಘಟಕದ ಅಧ್ಯಕ್ಷ ದುರ್ಗಪ್ಪ, ಹೋಬಳಿ ಅಧ್ಯಕ್ಷ ರಾಮಣ್ಣ ಲಾಲಸ, ಭಾನುವಂತ, ಲಕ್ಷ್ಮೀನಾರಾಯಣ ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ಪೊಲೀಸರು ಬಿಗಿ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಿದ್ರು. ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡಿ ಧರಣಿ ಮಾಡುವುದಾಗಿ ಹೇಳಿದ್ರಿಂದ ಡಿಆರ್ ತುಗಡಿ ಪೊಲೀಸ್ ವಾಹನದೊಂದಿಗೆ ಧರಣಿ ನಿರತರಿಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸರನ್ನ ನಿಯೋಜನೆಗೊಳಿಸಿದ್ರು. ವರದಿಗಾರರು ಮಲ್ಲರೆಡ್ಡಪ್ಪ, ಹೆಚ್ಚಿದೊಡ್ಡಮನಿ, ಎಜಿ ನ್ಯೂಸ್. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.